ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದ ಬಿಜೆಪಿ ನಾಯಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ನಾಗೇಂದ್ರ ಅವರನ್ನು ವಜಾ ಮಾಡುವಂತೆ ಘೋಷಣೆಗಳನ್ನು ಕೂಗಿದರು. ಬಳಿಕ ವಿಧಾನಸೌಧದ ಮುತ್ತಿಗೆಗೆ ಮುಂದಾದರು. ಈ ವೇಳೆ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಫ್ರೀಡಂ ಪಾರ್ಕ್ನಿಂದ ಹೊರಟಿದ್ದ ಬಿಜೆಪಿ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ, ಶ್ರೀರಾಮುಲು, ಡಾಕ್ಟರ್ ಅಶ್ವಥ್ ನಾರಾಯಣ, ಮುನಿರತ್ನ, ರಾಜುಗೌಡರನ್ನ ಫ್ರೀಡಂ ಪಾರ್ಕ್ ಬಳಿಯೇ ರಸ್ತೆಯಲ್ಲೇ ಪೊಲೀಸರು ಲಾಕ್ ಮಾಡಿದರು. ಬಿಜೆಪಿ ನಾಯಕರು ಬ್ಯಾರಿಕೇಡ್ಗಳನ್ನು ಹತ್ತಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಯತ್ನಕ್ಕೆ ಮುಂದಾದರು. ಈ ವೇಳೆ ಪೊಲೀಸರು ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದುಕೊಂಡರು. ಇನ್ನು ಸಂಜೆ ರಾಜ್ಯಪಾಲರನ್ನ ಭೇಟಿ ಮಾಡಿ ನಾಗೇಂದ್ರರ ವಜಾ ಮಾಡಬೇಕು ಅಂತ ಬಿಜೆಪಿ ನಾಯಕರು ಮನವಿ ಮಾಡಿದ್ದಾರೆ. ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟನ್ನ ಮುಂದುವರೆಸಿದ್ರು. ಸಿಎಂ ಡಿಕೆ ಶಿವಕುಮಾರ್ ಅದಾನಿಯನ್ನ ಮನೆ ಕರೆಸಿಕೊಂಡು ಮಾತನಾಡ್ತಾರೆ. ಆದ್ರೆ ಸಿಎಂ ಒಬ್ಬ ನಾಗೇಂದ್ರ ರಾಜೀನಾಮೆ ಪಡಿತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಅದಾನಿನ ಮನೆ ಕರ್ಸ್ಕೊಂತಾರೆ, ನಾಗೇಂದ್ರನ ಮನೆ ಕರ್ಸ್ಕೊಂಡು ರಾಜೀನಾಮೆ ಕೊಡಕ್ಕಾಗಲ್ಲ. ಅದಾನಿಗೆ ಕಾರ್ಪೊರೇಟ್ ಹಾಕಿ ಕರ್ಸ್ಕೊಂತಾರೆ, ಬಿಜೆಪಿ ಏಜೆಂಟ್ ಅವನ್ನೇ ಕರ್ಸ್ಕೊಂಡು ಚರ್ಚೆ ಮಾಡ್ತಾರೆ. ಇಲ್ಲಿ ನಾಗೇಂದ್ರನ್ ಕರ್ಕೊಂಡು 5 ನಿಮಿಷ ಕೆಲಸ ರಾಜೀನಾಮೆ ಮನೆ ಕರೆಸಿ 5 ನಿಮಿಷ ಹೇಳಿದ್ರೆ ರಾಜೀನಾಮೆ ಆಗೋತತೆ. ಅದಾನಿಗೆ ಒಂದು ಗೌರವ ನಾಗೇಂದ್ರ ಕೊಟ್ಬಿಡಿ. ಭೋಜನ ವಿರಾಮ ಬಳಿಕ ಬಿಜೆಪಿ ತಮ್ಮ ಹೋರಾಟವನ್ನ ತೀವ್ರಗೊಳಿಸಿತು. ಸದನದ ಬಾವಿಗಿಳಿದು ಪ್ಲಕಾರ್ಡ್ಗಳನ್ನ ಪ್ರದರ್ಶಿಸಿದ್ರು. ಈ ವೇಳೆ ಸಿಎಂ ಬಿಜೆಪಿ ನಾಯಕರುಗಳ ಮೇಲೆ ಗರಂ ಆಗಿದ್ರು. ಈ ವಾಗ್ಯುದ್ಧಗಳ ನಡುವೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. ಇನ್ನು ಬಿಜೆಪಿ ಅಹೋರಾತ್ರಿ ಹೋರಾಟಕ್ಕೂ ಸಜ್ಜಾಗಿತ್ತು. ಆದರೆ 3 ದಿನಗಳ ಮುನ್ನವೇ ಅಧಿವೇಶನಕ್ಕೆ ತೆರೆ ಎಳೆಯಲಾಗಿದೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪ ಮುಂದೂಡಿಕೆಗೆ ಬಿಜೆಪಿ ನಾಯಕರುಗಳು ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ. ವಿಪಕ್ಷಕ್ಕೆ ಹೆದರಿ ಕಲಾಪವನ್ನ ಮುಂದೂಡಿದ್ದಾರೆ ಅಂತ ಗುಡುಗಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು 25-30 ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷಕ್ಕೆ ಹೆದರಿ ಇಡೀ ಅಧಿವೇಶನವನ್ನು ರದ್ದು ಮಾಡಿ ಹೋಗಿರುವಂಥ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಪಲಾಯನವಾದವನ್ನು ಮಾಡಿದ್ದಾರೆ. ಇವತ್ತು ಭ್ರಷ್ಟರನ್ನು ರಕ್ಷಣೆ ಮಾಡುವ ಸಲುವಾಗಿ ಸದನದಲ್ಲಿ ವಿರೋಧ ಪಕ್ಷವನ್ನು ಎದುರಿಸೋದಕ್ಕೆ ಸಾಧ್ಯ ಆಗದೇನೆ ಹಿಂಬಾಗಿಲಿನಿಂದ ಓಡೋಗಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ. ವಿಧಾನಸಭೆಯಲ್ಲಿ ವಿಪಕ್ಷಗಳ ಗದ್ದಲದ ನಡುವೆಯೇ ಹಲವು ವಿಧೇಯಕಗಳನ್ನು ಅಂಗೀಕರಿಸಲಾಗಿದೆ. ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಕೈಗಾರಿಕಾ ಸೌಲಭ್ಯ ತಿದ್ದುಪಡಿ ವಿಧೇಯಕ, ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕ, ಅಂಗಡಿಗಳು ಮತ್ತು ವಾಣಿಜ್ಯ ಕಾರ್ಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ನೋಂದಣಿ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಬಿಲ್, ಕರ್ನಾಟಕ ಸರ್ಕಾರಿ ಉದ್ದಿಮೆಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕಗಳನ್ನು ಅಂಗೀಕರಿಸಲಾಗಿದೆ. ಚರ್ಚೆ ಇಲ್ಲದೆ ವಿಧೇಯಕ ಅಂಗೀಕಾರಗೊಂಡಿದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧೇಯಕ ಮಂಡಿಸಿದ್ದು, ಚರ್ಚೆ ಇಲ್ಲದೆ ವಿಧೇಯಕ ಅಂಗೀಕಾರಗೊಂಡಿದೆ. ಇತ್ತ ಉದ್ಯಾನವನದ ಒಟ್ಟು ವಿಸ್ತೀರ್ಣದ ಗರಿಷ್ಠ 5% ಭೂಮಿಯನ್ನ ಮಾರಾಟ, ಗೇಣಿ, ಕೊಡುಗೆ, ವಿನಿಮಯ, ಅಡಮಾನ ಅಥವಾ ಇನ್ನಿತರೆ ಯಾವುದೇ ರೀತಿಯಲ್ಲಿ ಪರಾಭಾರೆ ಮಾಡಲು ಈ ವಿಧೇಯಕ ಅನುಮತಿ ನೀಡಲಿದೆ. ಈ ಬಗ್ಗೆ ಸದನದಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, 5% ಜಾಗವನ್ನು ಅದಾನಿಗೆ ಕೊಟ್ಟಂತೆ ಕಾಣ್ತಿದೆ. ಅದಾನಿ ಜೊತೆ ಡಿಕೆ ಶಿವಕುಮಾರ್ ಶಾಮೀಲಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕೈಗಾರಿಕೆಗಳ ಸೌಲಭ್ಯ ತಿದ್ದುಪಡಿ ವಿಧೇಯಕವನ್ನೇ ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಇನ್ನು ರಾಜ್ಯಪಾಲರಿಗೆ ಪತ್ರ ಬರೆದಿರುವ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ವಿಧೇಯಕವನ್ನ ಮರು ಪರಿಶೀಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸುವಂತೆ ಮನವಿ ಮಾಡಿದ್ದಾರೆ. ಪಾರ್ಕ್ಗಳಲ್ಲಿ 5% ಜಾಗ ಗುತ್ತಿಗೆ ನೀಡುವ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ರಿಜ್ವಾನ್ ಅರ್ಷದ್, ಎಲ್ಲಾ ಉದ್ಯಾನಗಳಲ್ಲಿ 5% ಜಾಗ ತೆಗೆದುಕೊಳ್ಳೋದಿಲ್ಲ, ಸರ್ಕಾರಕ್ಕೆ ಅಗತ್ಯ ಇರುವ ಕಡೆ ಮಾತ್ರ ಜಾಗ ತೆಗೆದುಕೊಳ್ತಾರೆ ಎಂದಿದ್ದಾರೆ. ಇನ್ನು ಉದ್ಯಮಿ ಗೌತಮ್ ಅದಾನಿ ಜೊತೆ ಸಿಎಂ ಡಿಕೆಶಿ ಭೇಟಿ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ರಿಜ್ವಾನ್ ಅರ್ಷದ್, ಸರ್ಕಾರದ ಬಳಿ ಯಾರಾದರೂ ಪ್ರಪೋಸಲ್ ತೆಗೆದುಕೊಂಡು ಬಂದ್ರೆ ಮುಖ್ಯಮಂತ್ರಿಗಳು ಕುಳಿತುಕೊಂಡು ಅವರ ಜೊತೆ ಮಾತನಾಡಬೇಕಾಗತ್ತೆ, ಚರ್ಚೆ ಮಾಡೋದಕ್ಕೆ ನಮ್ಮ ಆಕ್ಷೇಪ ಇಲ್ಲ ಎಂದಿದ್ದಾರೆ. ಬಿಜೆಪಿಯವರ ಒಳ ಒಪ್ಪಂದದಿಂದಾಗಿ ಸದನ ನಡೆಯಲು ಬಿಡುತ್ತಿಲ್ಲ ಅಂತ ವಿಜಯಪುರ ಶಾಸಕ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಒಳ ಒಪ್ಪಂದ ಮಾಡಿಕೊಂಡಿವೆ. ಹೀಗಾಗಿ ಬರಗಾಲ, ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ಮತ್ತು ಕೆಪಿಎಸ್ಸಿ ಹಗರಣದ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡುತ್ತಿಲ್ಲ ಎಂದಿದ್ದಾರೆ. ಸುಮಾರು 8 ದಿವಸ ನಮ್ಮ ಸದನ ನಡೆಯದೆ
ಕೇವಲ ನಾಗೇಂದ್ರನ ಬೆನ್ನು ಹತ್ತಿ ಇವತ್ತು ಸದನವನ್ನು ಹಾಳು ಮಾಡ್ತಾ ಇದ್ದಾರೆ. ನನಗನ್ನಿಸ್ತದೆ ಬಿ ಜೆ ಪಿಯಲ್ಲಿ ಕೆಲವೊಂದು ನಾಯಕರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗಬಾರ್ದು, ಮುಜುಗರಕ್ಕೊಳಗಬಾರ್ದು ಅಂತೇಳಿ ಇದು ಇವರು ಹೊಂದಾಣಿಕೆಯ ಒಂದು ಫಲ 8 ದಿವಸದಿಂದ ಸದನ ನಡೀತಾ ಇದೆ. ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ಹಗರಣ ಇದು ಅಂತ ನೈಸ್ ಅಕ್ರಮದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಕೋರ್ಟ್ನಿಂದ ಟೋಲ್ ಸಂಗ್ರಹ ಮಾಡಬಾರದು ಅನ್ನೋ ಎಚ್ಡಿಕೆ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೋರ್ಟ್ನಿಂದ ನಿಲ್ಲಿಸಿ ಅಂತ ಆದೇಶ ಅಲ್ಲ ಅಂದ್ರು. ಈ ಕಂಪನಿಯನ್ನೇ ಟೇಕ್ ಓವರ್ ಮಾಡಲಿಕ್ಕೆ ಮುಖ್ಯಮಂತ್ರಿ ಈಗಾಗಲೇ ಚರ್ಚೆಗಳು ಮಾಡಿ ಎಲ್ಲ ರೀತಿಯಲ್ಲಿ ಒಡಂಬಡಿಕೆ ಆಗೋಗಿದೆ. ಕೋರ್ಟಿಂದ ಏನೂ ಆದೇಶ ಇಲ್ಲ ಅಲ್ಲ ಸರ್, ನಿಲ್ಲಿಸಿ ಅಂತ ನಿನ್ನೆ ಒಂದೊಂದು ಪೇಜ್ ಜಾಹೀರಾತು ಕೊಟ್ಟಿದ್ದಾರೆ. ಇಲೀಗಲ್ ಆಗಿ ಹಣವನ್ನ ಟೋಲ್ ಗೇಟ್ ನಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ, ಇಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು? ಬೇಕಾಗಳಿಗೆ ಕೇಳ್ತೇನೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಮತ್ತೆ ಸಮಿತಿ ಸೂಚಿಸಿದ್ದು ಕರ್ನಾಟಕಕ್ಕೆ ಮತ್ತೆ ಶಾಕ್ ಕೊಟ್ಟಿದೆ. ಅಗತ್ಯ ಪ್ರಮಾಣದ ನೀರು ಬಿಡುಗಡೆ ಮಾಡಲು ಸೂಚಿಸಿರುವ ಸಮಿತಿ ಬಿಳಿಗುಂಡ್ಲುವಿನಲ್ಲಿ 9,000 ಕ್ಯೂಸೆಕ್ ನೀರಿನ ಹರಿವು ಖಚಿತಪಡಿಸಬೇಕು ಎಂದಿದೆ. ಇನ್ನು ಮಂಗಳವಾರ ಬೆಳಗ್ಗೆ 8 ಗಂಟೆಯಿಂದ ನೀರು ಹರಿಸಲು ಸೂಚಿಸಿದೆ. 15 ದಿನ ನಿತ್ಯವೂ 9,000 ಕ್ಯೂಸೆಕ್ ಹರಿವಿನಂತೆ ಒಟ್ಟು 11.66 ಟಿಎಂಸಿ ನೀರು ಬಿಡಬೇಕು ಅಂತ ಸೂಚಿಸಿದೆ. ಈ ಮೂಲಕ ಕರ್ನಾಟಕಕ್ಕೆ ಮತ್ತೆ ಸಿಡಬ್ಲ್ಯೂಆರ್ಸಿ ಶಾಕ್ ಕೊಟ್ಟಿದೆ. ಪಶುವೈದ್ಯರ ನೇಮಕಾತಿ ಹಗರಣ ಸಂಬಂಧ ಉತ್ತರ ಪ್ರದೇಶದಲ್ಲಿರುವ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲಕ್ನೋ ಬಳಿಯ ಗ್ರಾಮವೊಂದರಲ್ಲಿ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಅವರ ತಂದೆ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಪುತ್ರ ಜ್ಞಾನೇಂದ್ರ ಕುಮಾರ್ ಮನೆಗೆ ಬಂದಿಲ್ಲ ಅಂತ ಅಧಿಕಾರಿಗಳಿಗೆ ತಂದೆ ಹೇಳಿದ್ದು ನಾನು ಆರೋಗ್ಯವಾಗಿದ್ದೀನಿ ಎಂದಿದ್ದಾರೆ. ಜ್ಞಾನೇಂದ್ರರ ತಂದೆ ಅವರಿಗೆ ಸಮನ್ಸ್ ನೀಡಿದ ಇಡಿ ಅಧಿಕಾರಿಗಳು ದಾಳಿ ಮುಕ್ತಾಯಗೊಳಿಸಿದ್ದಾರೆ. ಇನ್ನು ಭಾನುವಾರ ಬೆಂಗಳೂರಿನ ಜ್ಞಾನೇಂದ್ರ ಕುಮಾರ್ ಮನೆ ಮೇಲೆ ಇಡಿ ದಾಳಿ ನಡೆಸಿ ಸುಮಾರು 9 ಗಂಟೆಗಳ ಕಾಲ ಪರಿಶೀಲನೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮತ್ತು ಹಾಸನ ಜಿಲ್ಲಾಧಿಕಾರಿ ನಡುವೆ ಪರೋಕ್ಷ ಮತ್ತು ನೇರ ಏಟು ಎದಿರೇಟು ಶುರುವಾಗಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಮೀಸಲಾತಿ ನಿಗದಿ ಸಂಬಂಧ ಹಾಸನ ಜಿಲ್ಲಾಧಿಕಾರಿ ವಿರುದ್ಧ ರೇವಣ್ಣ ಕಿಡಿಕಾರಿದ್ದರು. ಇನ್ನು ನಿಮ್ಮನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಆಗಲಿಲ್ಲವೆಂದರೆ ದ್ವೇಷಿಸುತ್ತಾರೆ ಅಂತ ಎಕ್ಸ್ ಖಾತೆಯಲ್ಲಿ ಹಾಸನ ಡಿಸಿ ಲತಾ ಕುಮಾರಿ ಪೋಸ್ಟ್ ಮಾಡಿ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ. ನಾನು 30 ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದೀನಿ. ಇಂಥ ಜಿಲ್ಲಾಧಿಕಾರಿ ನೋಡಲಿಲ್ಲ. ಅದೆಲ್ಲಿಂದ ಹಿಡ್ಕೊಂಬಂದವರೋ ಗೊತ್ತಿಲ್ಲ. ಈ ಜಿಲ್ಲಾಧಿಕಾರಿನ ತಪ್ಪು ಮಾಡಿದ್ರೆ ಸರಿಪಡಿಸ್ಕೊಳೋದಕ್ಕೆ ಯಾರು ಬೇಕಿದ್ರೂ ಹೇಳಬಹುದು, ಆದರೆ ವೈಯಕ್ತಿಕ ನಿಂದನೆ ಮಾಡಬಾರ್ದು ಅಷ್ಟೇ. ನೋಡ್ರಿ, ಒಬ್ಬ ಅಧಿಕಾರಿಗೆ ಅಗೌರವಿತವಾಗಿ ಮಾತಾಡೋದು ಅಥವಾ ಅಸಂಬದ್ಧ ಶಬ್ದಗಳನ್ನು ಉಪಯೋಗ ಮಾಡೋದು, ಆಮೇಲೆ ಆ ಭಾಷೆಯಲ್ಲಿ ಒಂದು ಹಿಡಿತ ಇರದೇ ಇರೋದು, ಇವೆಲ್ಲ ಏನಾಗ್ತದೆ. 40 ಅಡಿಯ ಟಿಪ್ಪು ಸುಲ್ತಾನ್ ಕಟೌಟ್ಗೆ ಪಾಕಿಸ್ತಾನ ಪರ ಇರುವ ಹಾಡು ಬಳಸಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ ಪೇಜ್ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ. ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಲ್ಲಿ ಟಿಪ್ಪು ಕಟೌಟ್ ಹಾಕಲಾಗಿತ್ತು. ವಿಡಿಯೋ ಅಪ್ಲೋಡ್ ಮಾಡಿದ್ದ 23 ವರ್ಷದ ರೋಷನ್ ಬಂಧನವಾಗಿದೆ. ಇನ್ನು ಪ್ರಕರಣದಲ್ಲಿ ಇಬ್ಬರು ಅಪ್ರಾಪ್ತರು ಸೇರಿದಂತೆ 7 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮುಂದುವರಿಸಿದ್ದಾರೆ. ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು ಪಾಕಿಸ್ತಾನಿ ಆರ್ಮಿದು ಒಂದು ಸಾಂಗ್ ಹಾಕಿ ಮತ್ತು ಈ ಕಟೌಟ್ದು ವಿಡಿಯೋ ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಜಂಟಿ ಸರ್ವೆ ವಿರೋಧಿಸಿ ಪೊರಕೆ ಚಳವಳಿ ನಡೆಸಿದ್ದ 6 ರೈತರ ವಿರುದ್ಧ ಎಫ್ಐಆರ್ ಮತ್ತು ತನಿಖೆಗೆ ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ದೂರು ದಾಖಲಾಗಿರುವ ರೀತಿ ಸಂಶಯಾಸ್ಪದ ಎಂದು ಅಭಿಪ್ರಾಯಪಟ್ಟಿರುವ ಹೈಕೋರ್ಟ್ ಬಾಡಿಗೆ ಕಾರು ಚಾಲಕನಿಂದ ದೂರು ದಾಖಲಿಸಿರುವುದಕ್ಕೆ ಅಚ್ಚರಿ ವ್ಯಕ್ತಪಡಿಸಿದೆ. ಈ ತಡೆಯಾಜ್ಞೆ ರೈತರಿಗೆ ದೊಡ್ಡ ನಿರಾಳತೆ ತಂದಿದೆ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ರಾಜ್ಯದ 1.34 ಕೋಟಿ ಕುಟುಂಬಗಳಿಗೆ ಪ್ರತಿ ವರ್ಷ 3 ಎಲ್ಪಿಜಿ ಸಿಲಿಂಡರ್ಗಳನ್ನು ಉಚಿತವಾಗಿ ನೀಡುವ ಮಹತ್ವದ ಯೋಜನೆಯನ್ನ ಘೋಷಿಸಿದ್ದಾರೆ. ಜೊತೆಗೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಸೌಲಭ್ಯವನ್ನ ಮತ್ತಷ್ಟು ವಿಸ್ತರಿಸಲಾಗಿದ್ದು, ಇನ್ಮುಂದೆ ಸಾಮಾನ್ಯ ಬಸ್ಗಳ ಜೊತೆಗೆ ಎಕ್ಸ್ಪ್ರೆಸ್, ಡಿಲೆಕ್ಸ್ ಬಸ್ಗಳಲ್ಲೂ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಗಿದೆ. ಪರಂದೂರು ವಿಮಾನ ನಿಲ್ದಾಣ ಯೋಜನೆಯನ್ನ ಕೈಬಿಟ್ಟಿರುವ ತಮಿಳುನಾಡು ಸಿಎಂ ವಿಜಯ್ ಹೋರಾಟಗಾರರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಚೆನ್ನೈನಿಂದ 70 ಕಿಲೋಮೀಟರ್ ದೂರದ ಪರಂದೂರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ವ್ಯಾಪಕ ಟೀಕೆ ವ್ಯಕ್ತವಾಗಿತ್ತು. ಕೃಷಿ ಭೂಮಿ ಕಿತ್ತುಕೊಳ್ಳಲಾಗ್ತಿದೆ ಅಂತ ಈ ಭಾಗದ ರೈತರು ಪ್ರತಿಭಟನೆ ನಡೆಸಿದ್ರು. ಊರ್ವಶಿ ಚಿತ್ರಮಂದಿರ ನೆಲಸಮಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಆಗಸ್ಟ್ 25ರವರೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು, ಯಾವುದೇ ವಸ್ತುಗಳನ್ನು ತೆರವುಗೊಳಿಸದಂತೆ
ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಜಾಗ ತೆರವಿಗೆ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 30ರವರೆಗೆ ಕಾಲಾವಕಾಶ ನೀಡಿದೆ. ಆದರೆ ಈಗಲೇ ಸ್ವಾಧೀನ ಪಡೆಯಲು ಮಾಲೀಕರು ಮುಂದಾಗಿದ್ದಾರೆ. ಚಿತ್ರಮಂದಿರದ ಪ್ರೊಜೆಕ್ಟರ್, ಸ್ಕ್ರೀನ್, ಸೀಟುಗಳಿಗೆ ಹಾನಿ ಮಾಡಿದ್ದಾರೆ ಅಂತ ಚಿತ್ರಮಂದಿರದ ಪರ ಹಿರಿಯ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಪ್ರಮಾಣ ಪತ್ರ ಸಲ್ಲಿಸಿಲ್ಲ, ಹೀಗಾಗಿ ತಡೆಯಾಜ್ಞೆ ನೀಡದಂತೆ ಮಾಲೀಕರ ಪರ ವಕೀಲರು ವಾದಿಸಿದ್ರು. ಪ್ರಮಾಣ ಪತ್ರ ಸಲ್ಲಿಸಲು ಸೂಚನೆ ನೀಡಿದ ಹೈಕೋರ್ಟ್ ನಾಳೆಯವರೆಗೆ ಚಿತ್ರಮಂದಿರ ತೆರವುಗೊಳಿಸದಂತೆ ಆದೇಶಿಸಿದೆ. ರಾಕಿಂಗ್ ಸ್ಟಾರ್ ಯಶ್ ಭೇಟಿಯಾಗಿರುವ ಬಾಲಿವುಡ್ ಹಿರಿಯ ನಟ ಅನುಪಮ್ ಖೇರ್ ರಾಕಿ ಬಾಯನ್ನ ಹಾಡಿ ಹೊಗಳಿದ್ದಾರೆ. ಯಶ್ ಜೊತೆಗಿರುವ ಫೋಟೋವನ್ನ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರುವ ಅನುಪಮ್ ಖೇರ್ ತೆರೆ ಮೇಲಷ್ಟೇ ಅಲ್ಲ, ನಿಜ ಜೀವನದಲ್ಲೂ ಯಶ್ ಅದ್ಭುತ ವ್ಯಕ್ತಿ ಅಂತ ಕೊಂಡಾಡಿದ್ದಾರೆ. ಯಶ್ ಅವರ ಸರಳತೆ, ಕನಸುಗಳು ಮತ್ತು ಸಿನಿಮಾದ ಮೇಲಿರುವ ಆಸಕ್ತಿ ಬಗ್ಗೆ ಅನುಪಮ್ ಖೇರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.